ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ ಮತ್ತೆ ಅಪ್ಡೇಟ್ ಆಗಿದೆ. ಅದರಿಂದ ಪೂರ್ವದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಪೋಷನ್ ಟ್ರ್ಯಾಕರ್ 23.1 ವರ್ಷನ್ ಅಪ್ಡೇಟ್ ಆಗಿದೆ. ಇದರಲ್ಲಿ SNPದೇನು ಪ್ರಾಬ್ಲಮ್ ಇತ್ತು ಅದನ್ನು ಸಾಲ್ವ್ ಮಾಡಿದ್ದಾರೆ. ಅದರ ಜೊತೆಗೆ ಫೋಟೋ ಕ್ಯಾಪ್ಚರಿಂಗ್ ಸಮಸ್ಯೆ ಏನಿತ್ತು ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಮೈನರ್ ಬಗ್ಸ್ ಏನಿತ್ತು ಅವನು ಸಹ ಕ್ಲಿಯರ್ ಮಾಡಿದ್ದಾರೆ. ಇವೆಲ್ಲ ಏನಪ್ಪ ಅಂದರೆ 23.1ರಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಹಾಗೆ ಮೊದಲು ಗೂಗಲ್ ಪ್ಲೇಸ್ಟೋರ್ ಬಂದು ಪೋಷನ್ ಟ್ರ್ಯಾಕರ್ನ ಅಪ್ಡೇಟನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ನೀವು ಪೋಷನ್ ಟ್ರ್ಯಾಕರ್ನ ಅಪ್ಡೇಟ್ ಮಾಡ್ಕೊಂಡ ನಂತರ ಇಲ್ಲೇನು SNPನ ಏನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ವೈಟಾಗಿ ಆಗ್ತಿತ್ತು, ಕ್ರ್ಯಾಶ್ ಆಗ್ತಿತ್ತು, ಸರಿಯಾಗಿ ಓಪನ್ ಆಗ್ತಿರಲಿಲ್ಲ. ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಮಾಹಿತಿಯನ್ನು ಹಾಕಲಿಕ್ಕೆ ಸರಿಯಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಅದು ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ. SNPನ ವಿತರಣೆ ಮಾಡುವಾಗ ಏನು ಸ್ಕ್ರೀನು ವೈಟ್ ಆಗ್ತಿತ್ತು, ಕ್ರ್ಯಾಶ್ ಆಗ್ತಿತ್ತು, ಏನು ಸಮಸ್ಯೆ ಆಗ್ತಿತ್ತಲ್ಲ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಕ್ಲಿಯರನ್ನು ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಅದು ಸಮಸ್ಯೆ ಆಗೋದಿಲ್ಲ. ಇನ್ನು ಎರಡನೇದಾಗಿ ಇರುವಂಥ ವಿಷಯ ಏನಪ್ಪ ಅಂತಂದರೆ, ಫಿಕ್ಸ್ಡ್ ಕ್ರ್ಯಾಶ್ ಇಶ್ಯೂ ಡ್ಯೂರಿಂಗ್ ದ AWC ಫೋಟೋ ಕ್ಯಾಪ್ಚರ್. ಫೋಟೋ ತೆಗೆಯುವಂಥ ಸಂದರ್ಭದಲ್ಲಿ ಒಂದೊಂದು ಸರಿ ಪೂರ್ಣ ಪ್ರಮಾಣದಲ್ಲಿ ಫೋಟೋ ಬರ್ತಿರಲಿಲ್ಲ ಅಥವಾ ಓಪನ್ ಆಗ್ತಿರಲಿಲ್ಲ. ಅದೇನು ಫೋಟೋ ತೆಗೆಯುವಾಗ ಕ್ಯಾಪ್ಚರ್ ಮಾಡುವಾಗ ಏನು ಸಮಸ್ಯೆ ಆಗ್ತಾಯಿತ್ತು ಆ ಸಮಸ್ಯೆನ ಏನು ಮಾಡಿದೆ ಅಂತಂದರೆ ಕ್ಲಿಯರನ್ನು ಮಾಡಿದ್ದಾರೆ. ಫಿಕ್ಸ್ಡ್ ಕ್ರ್ಯಾಶ್ ಇಶ್ಯೂ ಡ್ಯೂರಿಂಗ್ ದ AWC ಫೋಟೋ ಕ್ಯಾಪ್ಚರ್ ಅಂತ ಇದೆಯಲ್ಲ, ಅದನ್ನ ಏನು ಮಾಡಿದ್ದಾರೆ, ಸಮಸ್ಯೆ ಏನಾಗ್ತಿತ್ತು ಫೋಟೋ ತೆಗೆಯುವಾಗ ಕ್ಲಿಯರಾಗಿ ಫೋಟೋ ಬರದೇ ಇರ್ಬೋದು ಅಥವಾ ಓಪನ್ ಆಗದೇ ಇರೋವಂಥದ್ದು, ಸರಿಯಾಗಿ ಫೋಟೋ ಕ್ಲಿಕ್ ಆಗದೇ ಇರೋವಂಥದ್ದು ಎಲ್ಲ ಸಮಸ್ಯೆ ಇತ್ತು. ಒಂದೊಂದು ಮೊಬೈಲಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಲಿಕ್ಕೆ ಹೋದಾಗ ಓಪನ್ ಆಗ್ತಿರಲಿಲ್ಲ. ಅದೆಲ್ಲ ಸಮಸ್ಯೆನ ಇವಾಗ ಕ್ಲಿಯರನ್ನು ಮಾಡಿದ್ದಾರೆ 23.1ನೇ ವರ್ಷನ್ನಲ್ಲಿ. ಅದರ ಜೊತೆಗೆ ಏನಪ್ಪ ಅಂತಂದರೆ, ಮೂರನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಮೈನರ್ ಬಗ್ ಫಿಕ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ಸ್. ಏನು ಕೆಲವೊಂದಿಷ್ಟು ಮೈನರ್ ಸಮಸ್ಯೆಗಿತ್ತು ಅವೆಲ್ಲವನ್ನು ಕ್ಲಿಯರನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನಾಲ್ಕನೇದಾಗಿ ಆ್ಯಪ್ ಆಪ್ಟೈಮೈಸೇಷನ್ ಮಾಡಿದ್ದಾರೆ, ಅಂದರೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಇದಿಷ್ಟು ಪೋಷನ್ ಟ್ರ್ಯಾಕರ್ 23.1ರಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಇದನ್ನ ನಾವು ಆ್ಯಪ್ನಲ್ಲಿ ನೋಡ್ಬೋದು. ಆದರೆ ಆ್ಯಪ್ನಲ್ಲಿ ಯಾವ ವಿಷಯಗಳು ಏನೇನಂತ ನೋಡಲಿಕ್ಕೆ ಇವತ್ತು ಸಂಡೇ ಇರೋದ್ರಿಂದ ಪೋಷನ್ ಟ್ರ್ಯಾಕರ್ ಏನಾಗಲ್ಲ, ಓಪನ್ ಆಗೋದಿಲ್ಲ. ಇವತ್ತು ರವಿವಾರ ಆಗಿರೋದ್ರಿಂದ AWC ಕೆನಾಟ್ ಬಿ ಓಪನ್, ಸಂಡೇ ಕ್ಲೋಸ್ ಅಂತ ಇದೆ. ಹಾಗಾಗಿ ಪೋಷನ್ ಟ್ರ್ಯಾಕರ್ ಏನಾಗಲ್ಲ, ಓಪನ್ನು ಇವತ್ತು ಆಗಲ್ಲ. ಉಳಿದ ದಿನ ಎಲ್ಲ ಆಗುತ್ತೆ, ಸಂಡೇ ಮಾತ್ರ ಪೋಷನ್ ಟ್ರ್ಯಾಕರು ಓಪನ್ ಆಗಲ್ಲ, ಕ್ಲೋಸ್ ಅಂತ ಇರುತ್ತೆ. ಆ್ಯಪ್ ಇವತ್ತು ಓಪನ್ ಆಗಲ್ಲ. ಜಸ್ಟ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ವಿಷಯವನ್ನು ನಾಳೆ ನೋಡ್ಕೊಳ್ಳಿ. ಇದಿಷ್ಟು ಪೋಷನ್ ಟ್ರ್ಯಾಕರ್ 23.1ರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯಗಳು. ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.